ಇನ್ನು ರೇಣುಕಾಸ್ವಾಮಿ ದೇಹಕ್ಕೆ ಎಲೆಕ್ಟ್ರಿಕ್ ಶಾಕ್ ನೀಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲ್ಲೆ ಮಾಡಿದ ಬಳಿಕ ಟಾರ್ಚ್ನಿಂದ ಎಲೆಕ್ಟ್ರಿಕ್ ಶಾಕ್ ಅನ್ನೋದು ಗೊತ್ತಾಗಿದೆ. ರಾಜು ಅಲಿಯಾಸ್ ಧನರಾಜ್ ಬಳಿ ಇದ್ದಂತ ಟಾರ್ಚ್, ಆರೋಪಿ ಧನರಾಜ್ ಬಳಿ ಒಂದು ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ಕೃತ್ಯಕ್ಕೆ ಬಳಸಲಾಗಿದ್ದಂತ ಎಲೆಕ್ಟ್ರಿಕ್ ಶಾಕ್ನ ಟಾರ್ಚ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿ ರಾಜು ಅನ್ನೋನು ಅದರಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರೋದನ್ನ ಒಪ್ಪಿಕೊಂಡಿದ್ದಾನೆ. ಹೌದು, ನಾವು ಶಾಕ್ ಕೊಟ್ಟಿದ್ದೀವಿ, ಎಲೆಕ್ಟ್ರಿಕ್ ಶಾಕ್ ನೀಡಿದ್ದಾಗಿ ಒಪ್ಪಿಕೊಂಡಿರುವ ಆರೋಪಿ ರಾಜು ಇದೇ ಟಾರ್ಚ್ನಿಂದ ನಾವು ಶಾಕ್ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ನಡೆಯುತ್ತಿದೆ. ಟಾರ್ಚ್ ಹೇಗೆ ಬಂದಿದೆ ಎಂಬ ಬಗ್ಗೆ ಕೂಡ ಪ್ರಶ್ನೆಗೆ ಉತ್ತರಿಸಿದಂತ ಆರೋಪಿ ಟಾರ್ಚ್ ಮೂಲಕ ಎಲೆಕ್ಟ್ರಿಕ್ ಶಾಕ್ ಅನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇರೋದು. ಆದರೆ ಇದೇ ಒಂದು ಟಾರ್ಚ್ನಿಂದ ಏನು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ನಡೀತಾ ಇದೆ. ರೇಣುಕಾಸ್ವಾಮಿಗೆ ಎಲೆಕ್ಟ್ರಿಕ್ ಟಾರ್ಚ್ನಿಂದ ಶಾಕ್ ನೀಡಲಾಗಿದೆ ಅಂತ. ಹಲ್ಲೆ ಮಾಡಿದ ಬಳಿಕ ಈ ಒಂದು ಶಾಕ್ ಅನ್ನು ನೀಡಿ ಮತ್ತೆ ಆತ ಪ್ರಜ್ಞೆ ತಪ್ಪಿದ ನಂತರ ಮತ್ತೆ ಆತನನ್ನು ಶಾಕ್ ಕೊಟ್ಟು ಎಬ್ಬಿಸುವಂಥ ಕೆಲಸ ಆಗಿದೆ. ಮತ್ತೆ ಆತ ಪ್ರಜ್ಞೆ ಬಂದಾಗ ಮತ್ತೆ ಹೊಡೆಯೋದು, ಮತ್ತೆ ಹಿಂಸೆ ಕೊಡೋದು, ಇಂಥ ಒಂದಷ್ಟು ಘಟನಾವಳಿಗಳಲ್ಲಿ ಆಗಿದೆ. ಅಂದರೆ ಒಬ್ಬ ಮನುಷ್ಯನನ್ನು ಎಷ್ಟು ವಿಕೃತವಾಗಿ ನಡೆಸ್ಕೊಳ್ಬೋದು ಅಷ್ಟು ವಿಕೃತವಾಗಿ ನಡೆಸ್ಕೊಳ್ಳಲಾಗಿದೆ. ಇದು ರಾಜು ಒಪ್ಕೊಂಡಿರುವಂಥ ವಿಚಾರ. ನಾವು ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದೀವಿ ಅನ್ನೋದನ್ನು ಆತ ಬಾಯ್ ಬಿಟ್ಟಿದ್ದಾನೆ ಪೊಲೀಸರ ವಿಚಾರಣೆಯಲ್ಲಿ. ಯಾಕಂದರೆ FSL ಅಂದರೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲೂ ಕೂಡ ಶಾಕ್ ಕೊಟ್ಟಿರುವಂಥ ವಿಚಾರಗಳು ಗೊತ್ತಾಗಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಾಟಾ ರಿಟ್ರೀವ್, ಎಲ್ಲ ಆರೋಪಿಗಳ ಮೊಬೈಲ್ ಡಾಟಾವನ್ನು ಸಂಗ್ರಹ ಮಾಡಲಾಗ್ತಿದೆ. ಆಲ್ಮೋಸ್ಟ್ ಒಂದಷ್ಟು ಡಾಟಾ ಸಂಗ್ರಹ ಆಗಿದೆ. ಮಹತ್ವದ ಸಾಕ್ಷ್ಯವನ್ನ ಸಂಗ್ರಹಿಸಿದ ತನಿಖಾ ತಂಡ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮುಳುವಾಗಲಿದೆ ಈ ಸಾಕ್ಷ್ಯಗಳು. ಯಾರ್ಯಾರಿಗೆ ಕರೆ ಮಾಡಿದ್ರು, ಎಷ್ಟು ಬಾರಿ ಕರೆ ಆಗಿದೆ, ಎಷ್ಟು ಮಾತುಕತೆ ಆಗಿದೆ, ಸೈಬರ್ ತಜ್ಞರಿಂದ ಈ ಒಂದು ಡಾಟಾ ರಿಟ್ರೀವ್ ಮಾಡಿರೋದು. ಯಾರೇ ಸುಳ್ಳು ಹೇಳಿದ್ರು ಕೂಡ ಮೊಬೈಲ್ನಲ್ಲಿರುವಂತಹ ವಿಚಾರಗಳು, ಸಾಕ್ಷ್ಯಗಳನ್ನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಮೋರಿಯಲ್ಲಿ 2 ಮೊಬೈಲ್ ಎಸ್ತಿರುವಂತಹ ಪ್ರದೋಷ್, ಆ 2 ಮೊಬೈಲ್ ಮಾತ್ರ ಇನ್ನೂ ಕೂಡ ಸಿಕ್ಕಿಲ್ಲ. ಮೋರಿಯಲ್ಲಿ 2 ಮೊಬೈಲ್ ಅನ್ನು ಎಸ್ತಿರುವಂತಹ ಪ್ರದೋಷ್, 2 ಮೊಬೈಲ್ ಮಾತ್ರ ಇನ್ನೂ ಸಿಕ್ಕಿಲ್ಲ. ಮೊಬೈಲ್ ಸಂಬಂಧಪಟ್ಟ ಹಾಗೆ ಈಗ ಡೇಟಾ ರಿಟ್ರೀವ್ ಮಾಡಲಾಗಿದೆ. ಸೈಬರ್ ಎಕ್ಸ್ಪರ್ಟ್ಗಳಿಂದ ಈ ಒಂದು ಡಾಟಾವನ್ನು ತೆಗೆದಿದ್ದಾರೆ, ಟೆಕ್ನಿಕಲ್ ಎಕ್ಸ್ಪರ್ಟ್ಗಳಿಂದ. ಮೋರಿಯಲ್ಲಿ ಬಿದ್ದಿರುವಂಥ 2 ಮೊಬೈಲ್ ಬಿದ್ದಿರುವಂಥ ಮೊಬೈಲ್, ಅದರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ. ಭಾಳಷ್ಟು ಸರ್ಚ್ ಆಯಿತು ಅಲ್ಲಿ, ಬಟ್ ಸಿಕ್ಕಿಲ್ಲ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಇಲ್ಲಿ ಗಮನಿಸಬೇಕಾದಂಥ ವಿಚಾರ, ಒಂದು ಕಾಣದ ಕೈಗಳು ಇಲ್ಲಿ ಕೆಲಸ ಮಾಡಿವೆ. ಈಗ ಯಾರ್ಯಾರು ಸೆರೆ ಸಿಕ್ಕಿದ್ದಾರೆ ಆರೋಪಿಗಳನ್ನು ಹೊರತುಪಡಿಸಿ ಕೂಡ, ಇನ್ನೊಂದು ಕಡೆ ಈ ಟಾರ್ಚನ್ನ ಬಳಸಿ ಅಲ್ಲಿ ಟಾರ್ಚರ್ ಮಾಡಲಾಗಿರುವಂಥದ್ದು ಇರ್ಬೋದು, ಹಾಗೆಯೇ ಮೊಬೈಲ್ನಲ್ಲಿರುವಂಥ ಡೇಟಾಗಳು, ಇದೆಲ್ಲವೂ ಕೂಡ ಎಷ್ಟು ಕ್ರೂಷಿಯಲ್ ಆಗುತ್ತೆ ಈ ಕೇಸ್ನಲ್ಲಿ ಅಂತ. ಅವಿನಾಶ್, ಈಗಾಗಲೇ ಪ್ರಕರಣ ಸಂಬಂಧ 17 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು 6 ರಿಂದ 8 ಜನರನ್ನ ಸಾಕ್ಷಿಗಳಾಗಿ ಪರಿಗಣನೆ ಮಾಡಿಕೊಂಡಿದ್ದಾರೆ. ಅದಾದ ಮೇಲೂ ಸಹಿತ ಈಗ ಪೊಲೀಸರ ತನಿಖೆಯಲ್ಲಿ ಇನ್ನೂ ಹೆಚ್ಚುವರಿಯಾಗಿ 6 ಜನರು ಇನ್ವಾಲ್ವ್ಮೆಂಟ್ ಈಗ ಈ ಒಂದು ಪ್ರಕರಣದಲ್ಲಿ ಪೊಲೀಸರಿಗೆ ಕಂಡು ಬರ್ತಿದೆ. ಆದರೆ ಆ 6 ಜನರ ಪೈಕಿ ದರ್ಶನ್ ಅವರು 40 ಲಕ್ಷ ನಗದನ್ನ ಅಂದ್ರೆ ಕ್ಯಾಶ್ ರೂಪದಲ್ಲಿ ಪಡ್ಕೊಂಡಿದ್ದಂತ ಮೋಹನ್ ರಾಜ್ ಅನ್ನೋರನ್ನ ಬಿಟ್ಟು ಇನ್ನು 5 ಜನ ಯಾರು ಅನ್ನೋದು ಇದುವರೆಗೆ ಪೊಲೀಸರಿಗೂ ಸಹಿತ ಗೊತ್ತಿಲ್ಲ. ಅವ್ರನ್ನ ಪೊಲೀಸರಿಗೆ ಪತ್ತೆ ಮಾಡಬೇಕಾಗಿದೆ. ಅದರಲ್ಲಿ ಪ್ರಮುಖವಾಗಿ ಪ್ರದೋಷ್ ಏನಿದ್ದಾನೆ, ಈ ಪ್ರದೋಷ್ ಈ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನ ಕೊಲೆ ನಡೆದಂತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅವನು ಯಾರು, ಅವನು ಏನಕ್ಕೆ ಬಂದಿದ್ದ, ಅವನ ಉದ್ದೇಶ ಏನಾಗಿತ್ತು, ಅದು ಏನು ಅನ್ನೋದು ಪೊಲೀಸರಿಗೆ ಗೊತ್ತಾಗಬೇಕಾಗಿದೆ. ಒಂದು ವೇಳೆ ಅವನು ಕೂಡ ಒನ್ ಆಫ್ ದಿ ಪಾರ್ಟ್ ಆಗಿದ್ರೆ, ಕೊಲೆಯಲ್ಲಿ ಪಾರ್ಟ್ ಆಗಿದ್ರೆ ಅವನನ್ನು ಆರೋಪಿನಾಗಿ ಮಾಡ್ಕೊಬೇಕಾಗುತ್ತೆ. ಅಕಸ್ಮಾತ್ ಅವನು ಕೊಲೆಯಲ್ಲಿ ರೋಲ್ ಇಲ್ಲ, ಅವನು ಕೇವಲ ಒಂದು ಇವನಿಗೆ ಸಹಾಯ ಮಾಡೋ ಉದ್ದೇಶಕ್ಕೆ ಬಂದಿದ್ದ ಅಂದರೆ ಅವನು ಮೃತದೇಹವನ್ನು ಆ ಸಮಯದಲ್ಲಿ ಅಲ್ಲೇ ನೋಡಿದ್ದ. ಹೀಗಾಗಿ ಅವನನ್ನು ಐ ವಿಟ್ನೆಸ್ ಆಗಿ ಪೊಲೀಸ್ನವರು ಮಾಡ್ಕೊಬೇಕಾಗುತ್ತೆ. ಇನ್ನೊಂದು ವಿನಯ್ ಮೊಬೈಲಿಗೆ ಯಾರೋ ಒಬ್ರು ಒಂದಷ್ಟು ಕಾನ್ಫಿಡೆನ್ಷಿಯಲ್ ಡೇಟಾವನ್ನು ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಆ ಡೇಟಾ ಕಳಿಸಿದಂಥ ವ್ಯಕ್ತಿ ಯಾರು ಅನ್ನೋದು ಅನ್ನೋನ್ ಇದೆ. ಹಾಗಾಗಿ ಆತ ಯಾರು ಅನ್ನೋದನ್ನ ಪೊಲೀಸರು ಪತ್ತೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಆರೋಪಿ ವ್ಯಕ್ತಿಗಳಿಗೆ ಸಂಪರ್ಕ ಮಾಡುವುದು ಅಂತ ಧನರಾಜ್ ಏನಿದ್ದಾನೆ, ಆರೋಪಿ ಅಲಿಯಾಸ್ ರಾಜು ಅಲಿಯಾಸ್ ಧನರಾಜ್ ಏನಿದ್ದಾನೆ, ಅವನು ಒಬ್ಬನ ಕರ್ಕೊಂಡು ಹೋಗಿದ್ದಾನೆ. ಅವನು ಯಾರು ಅನ್ನೋದು ಇದುವರೆಗೆ ಗೊತ್ತಾಗಿಲ್ಲ. ಮತ್ತು ಇನ್ನೊಂದು ಧನರಾಜ್ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅಂತೇಳಿ ಒಂದು ಬರುತ್ತೆ, ಅದನ್ನ ಸೆಲ್ಫ್ ಡಿಫೆನ್ಸ್ಗೆ ಬಳಸ್ತಾರೆ. ಆ ಮಹಿಳೆಯರಾಗ್ಬೋದು ಅಥವಾ ಬೇರೆ ಯಾರೋ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಅದು ಟಾರ್ಚ್ ರೀತಿಯಲ್ಲಿ ಬೆಳಕನ್ನು ಸೂಸುತ್ತೆ. ಅದಾದರೆ ಅದರ ಹಿಂಬದಿಯಲ್ಲಿ ಶಾಕ್ ಅನ್ನ ಕೊಡ್ಬೋದು ಯಾರಾದರೂ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ. ಅದನ್ನ ಇವರು ರೇಣುಕಾಸ್ವಾಮಿಗೆ ಆ ಶಾಕ್ ಟಾರ್ಚ್ ಅನ್ನ ಬಳಸ್ಕೊಂಡು
ಕರೆಂಟ್ ಶಾಕನ್ನು ಕೊಟ್ಟಿದ್ದಾರೆ ಅನ್ನೋದು ತನಿಖೆ ವೇಳೆ ಗೊತ್ತಾಗಿರೋದ್ರಿಂದ ಇದನ್ನ ಸೀಸ್ ಮಾಡ್ಕೊಂಡಿದ್ದಾರೆ. ಧನರಾಜನ ಮನೆಯಲ್ಲೇ ಆರ್ ಆರ್ ನಗರದಲ್ಲಿ ಇದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದರೆ ಅದನ್ನ ಯಾರು ತಂದು ಕೊಟ್ಟ ಅನ್ನೋದ್ರ ಬಗ್ಗೆ ಇದುವರೆಗೆ ಪೊಲೀಸರಿಗೆ ಕ್ಲಾರಿಟಿ ಇಲ್ಲ. ಇವನು ಎಲ್ಲಿಂದ ಕೊಂಡ್ಕೊಂಡೋ ಅಥವಾ ಯಾರು ತಂದು ಕೊಟ್ಟರು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಮತ್ತೆ ಇನ್ನೊಬ್ಬ ಆರೋಪಿಗೆ 5 ಲಕ್ಷ ರೂಪಾಯಿ ರಾಘವೇಂದ್ರಗೆ ಏನು ಕೊಟ್ಟಿದ್ರು ಅವನು ಆ ಹಣವನ್ನ ಬೇರೆ ಯಾರಿಗೋ ಕೊಟ್ಟಿದ್ದಾನೆ. ಆ ಹಣ ಇದುವರೆಗೆ ಜಪ್ತಿ ಆಗಿಲ್ಲ. ಇದು ಪ್ರಮುಖವಾಗಿ ಇವರು ವಿರುದ್ಧ ಇರುವಂಥದ್ದು. ಇವ್ರುಗಳೀಗ ಕಾಣದ ಕೈಗಳಾಗಿ ಪರಿಣಮಿಸಿದ್ದಾರೆ ಪೊಲೀಸರಿಗೆ. ಯಾಕಂತಂದ್ರೆ ಇನ್ವೆಸ್ಟಿಗೇಷನ್ ಅವರ ಒಂದು ಇನ್ವಾಲ್ವ್ಮೆಂಟ್ ಕಾಣಿಸ್ತದೆ, ಬಟ್ ಅವರ ಐಡೆಂಟಿಟಿ ಇನ್ನೂ ರಿವೀಲ್ ಆಗಿಲ್ಲ. ಹೀಗಾಗಿ ಅವರನ್ನ ವಶಕ್ಕೆ ಪಡಿಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಾಕ್ಷಿಗಳನ್ನ ಬೆದರಿಕೆ ಒಡ್ತಿರೋದು ಮತ್ತೆ ಆಮಿಷವನ್ನ ಒಡ್ತಿರೋಂಥದ್ದು ಯಾರು, ಅವ್ರಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧ, ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. IPC 201 ಅಡಿಯಲ್ಲಿ ಅವರು ಕೂಡ ಆರೋಪಿಗಳಾಗ್ತಾರೆ. ಹೀಗಾಗಿ ಇದ್ರ ಬಗ್ಗೆ ಪೊಲೀಸ್ನವರು ತನಿಖೆಯನ್ನು ಮಾಡ್ತಿದ್ದಾರೆ. ಮತ್ತೊಂದು ಮಹತ್ವದ ಘಟ್ಟ ಅಂತ ಅಂದ್ರೆ ಈಗಾಗಲೇ ಆರೋಪಿಗಳ 10 ಮೊಬೈಲು ಮತ್ತೆ ಧನರಾಜನ 11 ಮೊಬೈಲ್ಗಳನ್ನ ಏನು ವಶಕ್ಕೆ ಪಡ್ಕೊಂಡಿದ್ವು, ಪ್ರಾಥಮಿಕವಾಗಿ ಮೊದಲನೇ ಹಂತದಲ್ಲಿ 10 ಮೊಬೈಲ್ಗಳನ್ನು FSLಗೆ ಪೊಲೀಸರು ಕಳಿಸಿದ್ರು. ಅದರಲ್ಲಿ FSLನ ಸೈಬರ್ ತಜ್ಞರ ಕಡೆಯಿಂದ ಒಂದಷ್ಟು ಡೇಟಾ ರಿಟ್ರೀವ್ ಮಾಡುವಂಥ ಕೆಲಸ ಆಗಿದೆ. ಪವಿತ್ರದಾಗ್ಬೋದು, ದರ್ಶನ್ದಾಗ್ಬೋದು, ಉಳಿದಂಥ ವಿನಯ್ ಯಾವ ಆರೋಪಿಗಳಿದ್ರು ಅವರೆಲ್ಲರದು ಡೇಟಾ ರಿಟ್ರೀವ್ ಬಹುತೇಕ ಆಗಿದೆ. ಹೀಗಾಗಿ ಆ ಡೇಟಾದಲ್ಲಿ ಇರುವಂಥ ಅಂಶವನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಆ ಡೇಟಾ ಸುಳ್ಳು ಹೇಳಲ್ಲ. ಇವ್ರು ಯಾರೇ ಕೂಡ ಈಗ ಬೇರೆ ಬೇರೆ ದಾರಿ ತಪ್ಪಿಸೋ ರೀತಿಯಲ್ಲಿ ಸುಳ್ಳನ್ನು ಹೇಳಿದ್ರು ಸಹಿತ ಡೇಟಾ ಸುಳ್ಳು ಹೇಳಲ್ಲ. ಹೀಗಾಗಿ ಅದನ್ನ ಮುಂದಿಟ್ಟು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಈಗ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಇನ್ವೆಸ್ಟಿಗೇಷನ್ ನಲ್ಲಿ ಒಂದೊಂದು ಸಣ್ಣ ಸಣ್ಣ ಪಾರ್ಟ್ ಸಹಿತ ತುಂಬಾ ದೊಡ್ಡ ಮಟ್ಟದಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಇದೇ ಕಾರಣಕ್ಕೆ 3 ಲಕ್ಷ ರೂಪಾಯಿ ಹಣ ವಿಜಯಲಕ್ಷ್ಮಿ ಅವರಿಗೆ ತಲುಪಿತ್ತು ಅನ್ನೋ ಕಾರಣಕ್ಕೆ ವಿಜಯಲಕ್ಷ್ಮಿ ಅವರಿಗೆ ನೋಟಿಸ್ ಕೊಟ್ಟು ಕರೆಸಿ ಪೊಲೀಸ್ ಸ್ಟೇಷನ್ ಅಲ್ಲೇ ಹಣವನ್ನು ಸೀಸ್ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಅವಿನಾಶ್, ಧನ್ಯವಾದ ಪ್ರಜ್ವಲ್.